ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ RCB ವರ್ಸಸ್ CS ಗೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಗೈಸ್, ಗುರು RCB ಅವರು ಇವತ್ತು ಒಂಥರ ಫಿಕ್ಸಿಂಗ್ ಮಾಡ್ಕೊ ಗೆದ್ದಿದ್ದಾರೆ ಗುರು ಅಂತಾನೆ ಹೇಳ್ಬೋದು. ನೋಡಿ ಗುರು, ಡಿವಾಲ್ಡ್ ಬ್ರೆವಿಸ್ ಅವ್ರದ್ದು ಕ್ಲಿಯರ್ ಆಗಿ ಕಾಣತ್ ಗುರು. ಎಂತ ಅಂಪೈರ್ ನಿಲ್ಸಿದ್ರು ಗುರು, ಅದು ನಾಟ್ ಔಟೇ ಕೊಡ್ತಿದ್ದ. ಬೇಕಾದ್ರೆ ಫಸ್ಟ್ ಕ್ಲಾಸ್ ಅಂಪೈರ್ ನಿಲ್ಸಿದ್ರು, ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಮ್ಯಾಚಸ್ನ ಕಂಡಕ್ಟ್ ಮಾಡ್ತಾರಲ್ಲ ಗುರು, ರೆಡ್ ಬಾಲ್ದು ಅವ್ರನ್ನೇ ನಿಲ್ಸಿದ್ರು ಸಹ ನಾಟ್ ಔಟ್ ಕೊಡ್ತಿದ್ದ. ಇಲ್ಲ ಗುರು, ಗಲ್ಲಿ ಕ್ರಿಕೆಟಲ್ಲಿರೋ ಅಂಪೈರ್ನ ನಿಲ್ಸಿದ್ರು ಸಹ ಅದನ್ನ ನಾಟ್ ಔಟ್ ಕೊಡ್ತಿದ್ರು. ಬಟ್ ಅದು ಹೆಂಗ್ ಔಟ್ ಕೊಟ್ಟ, ಆಮೇಲೆ ನೋಡಿ ಗುರು, ಟೈಮರ್ ಬರಲಿಲ್ಲ. ಫಿಕ್ಸಿಂಗ್ ಇದೇನಾದ್ರು ಮುಂಬೈ ಬೇಲಾದ್ರು ಆಗ್ಬಿಟ್ಟಿದ್ರೆ, ಮುಂಬೈ ಬೌಲರ್ ಮಾಡಿದಾಗ ಫಿಕ್ಸಿಂಗು ಹಂಗೆ ಹಿಂಗೆ ಅನ್ನೋರು. ಬಟ್ ಇವಾಗ ಇದು ರಾಯಲ್ ಫಿಕ್ಸರ್ಸ್ ಬ್ಯಾಂಗ್ಳೂರು ಅಂತ ಚೇಂಜ್ ಮಾಡಬೇಕಾಗತ್ತೆ ಅಂತ ಅನ್ಸತ್ತೆ. RCBನ RFB ಅಂತ ಚೇಂಜ್ ಮಾಡಿದ್ರೆ ಒಂಥರ ಚೆನ್ನಾಗಿರತ್ತೆ ಅಂತಾನೆ ಹೇಳ್ಬೋದು. ಒಳ್ಳೆ ಅಂಪೈರಿಗೆ ದುಡ್ಡು ಕೊಟ್ಟಿರ್ತಾರೆ ಗುರು. ಇಲ್ಲ ನಮ್ಮ ನಿತಿನ್ ಮೆನನ್ ಅವ್ರಿಗೆ ಒಂದು RCB ಬ್ರ್ಯಾಂಡ್ ಯಾವ್ದಾದ್ರು ಹೊಡ್ಸಿದ್ರು ಏನೋ ಗೊತ್ತಿಲ್ಲ ಗುರು. ಅಪೀಲ್ ಮಾಡಿದ ತಕ್ಷಣ ಔಟ್ ಕೊಟ್ಟ, ಅದು ಹೆಂಗೆ ಅಂತಾರೂ ಗೊತ್ತಾಗ್ಲಿಲ್ಲ. ಅಷ್ಟು ಕಾಣಲ್ವಾ ಗುರು, ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅದು ಮಿಸ್ಸಿಂಗ್ ದ ಸ್ಟಂಪ್ ಅಂತ ನಿಮಗೆ ನಾನು ಇಮೇಜ್ನ ತೋರಿಸ್ತಿದ್ದೀನಿ. ಈ ಥರ ಗುರು, ನಂಬರ್ 10 ಟೀಮ್ ಮೇಲೆ ಗೆಲ್ಲಕ್ಕೆ ಈ ಥರ ಫಿಕ್ಸಿಂಗ್ ಮಾಡ್ಬೇಕಾ ಯಪ್ಪ. ಹಂಗಾರೆ ಗುರು 49 ಕಾಲ್ಔಟ್ ಆದಾಗಲೂ KKR ಮೇಲೆ ಫಿಕ್ಸಿಂಗ್ ಮಾಡ್ಕೊಂಡೇ ಆಗಿರ್ಬೋದು ದುಡ್ಡಿಗೆ, ಯಾರಿಗೆ ಗೊತ್ತು. ಬನ್ನಿ ಗುರು, ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಗುರು, ಈ ಮ್ಯಾಚಲ್ಲಿ CSK ಕ್ಯಾಪ್ಟನ್ ಆದಂತಹ ಧೋನಿ ಅವರು ಟಾಸ್ನ ಗೆದ್ದು ಬೌಲಿಂಗ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇವತ್ತು RCBಗೆ ಗುರು ಓಪನಿಂಗ್ ಸಖತ್ತಾಗಿ ಬರುತ್ತೆ. ಜಾಕಬ್ ಬೆಥೆಲ್ ಅವರು ಸಖತ್ತಾಗಿ ಆಡ್ತಾರೆ ಗುರು. ವಿರಾಟ್ ಕೊಹ್ಲಿ ಅವರು ಸಹ ಸಖತ್ತಾಗಿ ಆಡ್ತಾರೆ. ಜಾಕಬ್ ಬೆಥೆಲ್ ಅವ್ರು ಏನು ಗುರು, ಸ್ಟಾರ್ಟಿಂಗ್ ಗಲೀಲ ಅದಕ್ಕೆ ಕನ್ಸಿಕ್ಯೂಟಿವ್ ಬೌಂಡ್ರೀಸ್ ಎಲ್ಲ ಹೊಡಿತಾರೆ, ಸಖತ್ತಾಗಿರತ್ತೆ. ಇದೊಂಥರ ಗುರು, ಇದು RCB ಮ್ಯಾನೇಜ್ಮೆಂಟ್ಗೆ ಜಾಕಬ್ ಬೆಥೆಲ್ನ ಆಡಿಸ್ಬೇಕಾ, ಫಿಲ್ ಸಾಲ್ಟ್ನ ಆಡಿಸ್ಬೇಕಾ. ಫಿಲ್ ಸಾಲ್ಟ್ ಕಂಪ್ಲೀಟ್ಲಿ ಫಿಟ್ ಆದಾಗ ಇದೊಂದು ಒಂಥರ ಟೆನ್ಷನ್ ಕಂಡೇ ಕಾಣುತ್ತೆ. ಜಾಕಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಅವರಿಬ್ರು ಆಕರ್ಷಕ ಅರ್ಧ ಸೆಂಚುರಿನ ಹೊಡಿತಾರೆ. ಇವರಿಬ್ರು ಔಟ್ ಆದ್ಮೇಲೆ ಗುರು, ಗೇಮ್ ಒಂಥರ ಸ್ಲೋ ಆಗ್ತಾ ಬರುತ್ತೆ. 12ನೇ ಓವರಿಂದ 17ನೇ ಓವರ್ ತನಕ ರನ್ನೇ ಬರಲ್ಲ ಗುರು, ಬರೀ 33 ರನ್ ಬರುತ್ತೆ. ಆಮೇಲೆ ನಮ್ಮ ದೇವದತ್ ಪಡಿಕಲ್ಲು, ರಜತ್ ಪಟಿದಾರು, ಜಿತೇಶ್ ಶರ್ಮಾ ಅವ್ರದ್ದೇನು ಅಷ್ಟು ಕಾಂಟ್ರಿಬ್ಯೂಷನ್ ಇರಲ್ಲ. ಒಂಥರ ಗೇಮ್ ಸ್ಲೋ ಆಗಿ ಹೋಗ್ತಿರುತ್ತೆ. 180 ರೇಂಜಲ್ಲಿ ಮ್ಯಾಚ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಗುರು. ಬಟ್ ಆಮೇಲೆ ಗುರು, ನಮ್ಮ ರೊಮಾನಿಯಾ ಶೆಫರ್ಡ್ ಹೊಡೆದಿದ್ದು 19ನೇ ಓವರ್ ಅನ್ಸುತ್ತೆ, ಖಲೀಲ್ ಅಹಮದ್ಗೆ 33 ರನ್ ಹೊಡಿತಾರೆ ಗುರು. ಇವತ್ತು ಖಲೀಲ್ ಅಹಮದ್ ಅವರು 3 ಓವರ್ಗೆ 65 ರನ್ನ ಹೊಡೆಸ್ಕೊಂಡಿದ್ದಾರೆ ಗುರು. ಎಕಾನಮಿ ನೋಡಿ ಗುರು, 21.67. ಇವರೇ ಹಾಫ್ ಸೆಂಚುರಿನ ಹೊಡೆಸ್ಕೊಂಡಿದ್ದಾರೆ. ಆಮೇಲೆ ನಮ್ಮ ರೊಮಾನಿಯಾ ಶೆಫರ್ಡ್ ಅವರು ಸಹ ಒಂದು ಹಾಫ್ ಸೆಂಚುರಿನ ಹೊಡೆದಿದ್ದಾರೆ ಗುರು. 14 ಬಾಲ್ಗೆ 53 ರನ್ ಹೊಡೆದಿದ್ದಾರೆ. ಇವತ್ತು ಗುರು ನಮ್ದು CSKದು ಸ್ಟಾರ್ಟಿಂಗ್ ಓಪನಿಂಗ್ ಸಹ ಸಖತ್ತಾಗೆ ಬರುತ್ತೆ ಗುರು. ಹಾಫ್ ಸೆಂಚುರಿ ಪಾರ್ಟ್ನರ್ಶಿಪ್ ಬರುತ್ತೆ, 51 ರನ್ ಬರುತ್ತೆ. ಅಭಿಷೇಕ್ ಮಾತ್ರೆ ಮತ್ತೆ ಶೇಖ್ ರಶೀದ್ ಅವರು ಸಖತ್ತಾಗಿ ಓಪನಿಂಗ್ ಮಾಡ್ತಾರೆ. ಅಭಿಷೇಕ್ ಮಾತ್ರೆ ಅವ್ರ ಗುರು ನಮ್ಮ ಭುವನೇಶ್ವರ್ ಕುಮಾರ್ ಅವ್ರ ಓವರಲ್ಲಿ ಬರೀ ಬೌಂಡ್ರೀಸ್ ಅಲ್ಲೇ ಡೀಲ್ ಮಾಡ್ಬಿಡ್ತಾರೆ. ಫೋರ್ಸು ಮತ್ತೆ ಸಿಕ್ಸಸ್ ಅಲ್ಲೇ ಡೀಲ್ ಮಾಡ್ತಾರೆ. ಇವಾಗ ನೋಡಿ ಗುರು, 48 ಬಾಲ್ಗೆ 94 ರನ್ ಇದೆ. ಅದೇ 47 ಬಾಲ್ಗೆ 94 ಇತ್ತು, ಅವಾಗ ಇನ್ನೂ ಸ್ಟ್ರೈಕ್ ರೇಟ್ ಇತ್ತು. ಆಮೇಲೆ ಇವ್ರು ಔಟ್ ಆಗ್ತಾರೆ. ಇವ್ರು ಸಖತ್ತಾಗಿ ಆಡ್ತಾರೆ ಗುರು. 17 ವರ್ಷ ಗುರು. ನೋಡಿ ಗುರು, ನಾನು 20 ವರ್ಷ ಗಲ್ಲಿ ಕ್ರಿಕೆಟ್ ವ್ಲಾಗ್ ಮಾಡ್ತಿದ್ದೀನಿ, ಇವ್ರಿಗೆ 17 ವರ್ಷ. IPL ಆಡ್ತಾ ಇದ್ದಾರೆ, ಅದೇ ವ್ಯತ್ಯಾಸ ನನಗೂ ಅವ್ರಿಗೂ. ನೋಡಿ ಗುರು, ಸಖತ್ತಾಗಿತ್ತು ಗುರು. ಇವ್ರು ಶಾಟ್ ಒಳ್ಳೆ ಗ್ರೌಂಡ್ ಶಾಟ್ ಸಖತ್ತಾಗೆ ಹೊಡಿತಾರೆ, ಗ್ಯಾಪ್ ಹೊಡಿತಾರೆ ಗುರು. ಅಭಿಷೇಕ್ ಮಾತ್ರೆ ಅವರು 195.83 ಇವರ ಸ್ಟ್ರೈಕ್ ರೇಟು. ಶೇಖ್ ರಶೀದ್ ಅವರು ಅಷ್ಟೇನು ಚೆನ್ನಾಗಿ ಆಡಲಿಲ್ಲ, ಒಂದು 14 ರನ್ ನೋಡಿದ್ರು. ಸ್ಯಾಮ್ ಕರನ್ ಅವರು ನಮ್ಮ ಶೇಖ್ ರಶೀದ್ ಅವ್ರ ವಿಕೆಟ್ನ ಕೃಣಾಲ್ ಪಾಂಡ್ಯ ಅವ್ರು ತೆಗೆದಿದ ತಕ್ಷಣ ನಮ್ಮ ಸ್ಯಾಮ್ ಕರನ್ ಅವ್ರಿಗೆ ಕೃಣಾಲ್ ಪಾಂಡ್ಯ ಅವರು ಒಂದು ಬೌನ್ಸರ್ ಹಾಕಿ ಮಾಡೋಣ ಅಂತ ಹೋಗ್ತಾರೆ. ಕೊನೆಯಲ್ಲಿ 4 ಹೊಡೆದ್ಮೇಲೆ ಅವರೇ ಒಂಥರ ಸರ್ಪ್ರೈಸ್ ಆಗ್ಬಿಡ್ತಾರೆ. ಬಟ್ ನಮ್ಮ ಸ್ಯಾಮ್ ಕರನ್ ಅವ್ರ ಆಟ ಏನು ಅಷ್ಟೊಂದೇನು ನಡೆಯಲ್ಲ. 5 ಬಾಲ್ ಬರೀ 5 ರನ್ ಹೊಡಿತಾರೆ. ಆಮೇಲೆ ಗುರು, ಜಡೇಜಾ ಮತ್ತೆ ನಮ್ಮ ಅಭಿಷೇಕ್ ಮಾತ್ರ ಅವ್ರು ಇರ್ತಾರಲ್ಲ ಗುರು, ಇವರಿಬ್ರು ಆಡ್ತಿದ್ದಾಗ RCB ಒಂದು ಸಿಚುಯೇಷನ್ ಅಲ್ಲಿ ಗೇಮ್ ಅಲ್ಲೇ ಇರಲ್ಲ ಗುರು. ಬರೀ ಕ್ಯಾಚ್ಗಳು ಬಿಡ್ಕೊಡಿ, ಮಿಸ್ಫೀಲ್ಡ್ಗಳು ಆಡ್ಕೊಡಿ. ವಿರಾಟ್ ಕೊಹ್ಲಿ ಇದು ಒಂದು ಸಿಟ್ಟರ್ ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ನೋಡಿ ಗುರು, ಆ ಥರ ಎಲ್ಲ ಸೀನ್ಗಳೆಲ್ಲ ಆಗತ್ತೆ. ಬಟ್ ಯಾವಾಗ ನಮ್ಮ ಅಭಿಷೇಕ್ ಮಾತ್ರೆ ಅವರು ಔಟ್ ಆಗ್ತಾರೋ ಗುರು, ಆಮೇಲೆ ಗುರು ನನಗೆ ಯಾವಾಗ ಗುರು ಅಭಿಷೇಕ್ ಮಾತ್ರೆ ಅವ್ರು ಔಟ್ ಆಗ್ತಾರೋ, ಆಮೇಲೆ ಡಿವಾಲ್ಡ್ ಬ್ರೆವಿಸ್ ಅವ್ರ ವಿಕೆಟ್ ಬೀಳುತ್ತಲ್ಲ ಗುರು, ಅದೊಂದು ಒಂಥರ ಕಾಂಟ್ರವರ್ಸಿ ಆಗೇ ಆಗುತ್ತೆ. ಅದು ಪಕ್ಕ ಕಾಂಟ್ರವರ್ಸಿನೇ, ಅದು ಫಿಕ್ಸಿಂಗ್ ಥರನೂ ಅನ್ಸುತ್ತೆ. ಬಟ್ ಆಮೇಲೆ ನನಗೆ MS ಧೋನಿ ಅವ್ರು ಬಂದು ಶಾಕ್ ಆಯ್ತು. ಯಾಕಪ್ಪ ಅಂದರೆ ಇಲ್ಲಿ ಸುಯೇಶ್ ಶರ್ಮಾ ಅವ್ರದ್ದು ಓವರ್ ಇತ್ತು, ಮತ್ತು ಕೃಣಾಲ್ ಪಾಂಡ್ಯ ಅವ್ರದ್ದು ಸಹ ಓವರ್ ಇತ್ತು. ನಿಮ್ಗೆ ಗೊತ್ತಿರಂಗೆ ಧೋನಿ ಅವ್ರು ಒಂಚೂರು ಸ್ಪಿನ್ನಿಂಗ್ ಸ್ಟ್ರಗಲ್ ಮಾಡ್ತಾರೆ. ಬಟ್ ಒಂಥರ ಲಾಸ್ಟ್ ಇಯರ್ ಕ್ಲೈಮ್ಯಾಕ್ಸ್ ಇತ್ತಲ್ಲ ಗುರು, RCB ವರ್ಸಸ್ CSK ಮ್ಯಾಚು ಬೆಂಗಳೂರಲ್ಲಿ ಗೆದ್ದಾಗ,
RCB ಗೆಲ್ಲೇಬೇಕಾಗಿರುತ್ತೆ ಕ್ವಾಲಿಫೈ ಆಗಬೇಕು ಅಂತ ಅಂದರೆ. ಅದೇ ಥರ ಒಂದು ರೇಂಜಿಗೆ ಸಿಚುಯೇಷನ್ ಇತ್ತು, ಎಲ್ಲ ಸಖತ್ತಾಗಿ ಹೋಗ್ತಾ ಇತ್ತು ಗುರು. 17 ಓವರ್ ತನಕ ಚೆನ್ನಾಗಿ ಗೇಮಲ್ಲಿದ್ದರು. ಬಟ್ ಸುಯೇಶ್ ಶರ್ಮಾ ಅವ್ರಿಗೊಂಚೂರು ನೋಡ್ಕೊಂಡು ಆಡೋಣ ಅಂತ ಅನ್ಕೊಂಡು ಜಾಸ್ತಿ ನೋಡ್ಕೊಂಡು ಆಡಿದ್ರು ಅನ್ಸುತ್ತೆ. ಆ ಓವರಲ್ಲಿ ಒಂದು 4 ಒಂದು 6 ಒಂದಿದ್ದಿದ್ರೆ CSK ಅವ್ರು ಆರಾಮ್ಸಾಗಿ ಗೆಲ್ತಿದ್ರು ಗುರು. ನೆಮ್ಮದಿಯಾಗಿ ಸುಮ್ಮನೆ ಶಿವಮ್ ದೂಬೆ ಅವ್ರನ್ನ ಕಳಿಸ್ಬಿಟ್ಟಿದ್ರು ಆಗಿತ್ತು ಅನ್ಸುತ್ತೆ ಧೋನಿ ಅವರು. ಬಟ್ ಅವರೇ ಫಿನಿಶ್ ಮಾಡೋಣ ಅಂತ ಬಂದರು, ಕರೆಕ್ಟಾಗಿ ಫಿನಿಶ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಗುರು ಲಾಸ್ಟ್ ಓವರಲ್ಲಿ ನಮ್ಮ ಎಸ್ ದಯಾಲ್ ಅವರು ಫಸ್ಟ್ ಬಾಲ್ನ MS ಧೋನಿ ಅವ್ರಿಗೆ ಮಾಡ್ತಾರೆ, ಅವ್ರು ಸಿಂಗಲ್ ತಗೋತಾರೆ. ನೆಕ್ಸ್ಟ್ ಬಾಲ್ ರವೀಂದ್ರ ಜಡೇಜಾ ಅವರು ಸಹ ಒಂದು ಸಿಂಗಲ್ನ ತಗೋತಾರೆ. ಆಮೇಲೆ ನಮ್ಮ MS ಧೋನಿ ಅವರು LBW ಆಗ್ತಾರೆ, ಅದು ಅವ್ರಿಗೆ ಔಟ್ ಅಂತ ಗೊತ್ತಿರತ್ತೆ, ಸುಮ್ಮನೆ ರಿವ್ಯೂ ಇತ್ತಲ್ಲ ಅಂತ ರಿವ್ಯೂ ತಗೋತಾರೆ. ಆಮೇಲೆ ನಮ್ಮ ಶಿವಮ್ ದುಬೆ ಅವರು ಫುಲ್ ಟಾಸ್ಗೆ 6 ಹೊಡಿತಾರೆ ಗುರು. ಅದನ್ನೂ ಸಹ ಅಂಪೇರು ನೋ ಬಾಲ್ ಕೊಡಲ್ಲ, ಅದು ಒಂದು ಕ್ಲಿಯರಾಗಿ ಗೊತ್ತಾಗ್ತಾ ಇರೋದು ಗುರು, ಅದು ನೋ ಬಾಲ್ ಅಂತ. ಆಮೇಲೆ ನಮ್ಮ ಶಿವಮ್ ದುಬೆ ಅವರು ರಿವ್ಯೂನ ತಗೊಂಡ್ಮೇಲೆ ಇವ್ರಿಗೆ ನೋ ಬಾಲ್ನ ಕೊಡ್ತಾರೆ. ಐ ಥಿಂಕ್ ಶಿವಮ್ ದುಬೆ ಅವರ ಸೊಂಟದ ಹೈಟು 1.11 ಮೀಟರ್ ಇತ್ತು ಅಂತ ಅನ್ಸುತ್ತೆ. ಅದು ಬಾಲ್ ಬಂದಿದ್ದು ಒಂದು 1.14 ಮೀಟರ್ ಅಂತ ಅನ್ಸುತ್ತೆ ಗುರು. ನಾನು ಇವಾಗಷ್ಟೇ ಮ್ಯಾಚ್ ಮುಗಿದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ, ಅದು ಒಟ್ಟಲ್ಲಿ ನಾನು ನೋಡಿದಾಗ ಅಷ್ಟಿತ್ತು. ಅವ್ರು ಏನಾರು ತಪ್ಪಿದ್ರೆ ಅದನ್ನು ಸಹ ಕಾಮೆಂಟ್ ಮಾಡಿ. ಶಿವಮ್ ದುಬೆ ಅವರು ಗುರು ನೋ ಬಾಲಿಗೆ 6 ಹೊಡಿತಾರೆ ಫ್ರೀಟಿಗೆ, ಅದು ಏನಕ್ಕೆ ಹೊಡಿಯೋಕೆ ಹೋಗ್ಲಿಲ್ವೋ ನನಗೂ ಗೊತ್ತಾಗಲಿಲ್ಲ. ಹೊಡೆದ್ಬಿಟ್ಟಿದ್ದೀರಿ ಮ್ಯಾಚೇ ಮುಗ್ದೋಗ್ತಿತ್ತು. ತೆಗೆದು ಬೀಸಿ 6 ಆಗಿರೋ ಕ್ಯಾಚ್ ಆದರೂ ಔಟಿಲ್ಲ. ಹೆಂಗೆ ಇದ್ರು ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದಿತ್ತು ಗುರು. ಬಟ್ ಎಸ್ ದಯಾಲ್ ಅವ್ರಿಗೂ ಸಹ ನಾವು ಕ್ರೆಡಿಟ್ ಕೊಡಲೇಬೇಕು ಗುರು. ಒಳ್ಳೆ ಬೌಲಿಂಗ್ನ ಮಾಡ್ತಾರೆ, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಗುರು ಎಸ್ ದಯಾಲ್ ಅವರು. ಮಾತ್ರ ಬೌಲಿಂಗಿಗೆ ಮಾತ್ರ 100% ಮಾರ್ಕ್ಸ್ ಕೊಡಲೇಬೇಕು. ಅವ್ರ ಬೌಲಿಂಗ್ ಚಿಂದಿ ಆಯಿತು, ಒಳ್ಳೆ ಕಂಟ್ರೋಲ್ ಮಾಡೋರು ಗುರು. ಕೊನೆಯಲ್ಲಿ 3 ಬಾಲ್ಗಾರರೇ ನಿಂತಾಗ ನಾನು ಮ್ಯಾಚ್ ಹೋಯ್ತು CSK ಗೆಲ್ತಾರೆ ಗುರು ಅಂತ ಅಂದ್ಕೊಂಡೆ. ಬಟ್ ಕೇವಲ 3 ರನ್ನ ಹೊಡಿಸ್ಕೋತಾರೆ, ಅದಾದಮೇಲೆ ಇನ್ನು 3 ಬಾಲ್ಗೆ. ಅವಾಗಲೇ ಗುರು ಇವರು ಮ್ಯಾಚ್ನ ಗೆದ್ದಂಗೆ ಆಗುತ್ತೆ. RCB ಅವರು ಒಳ್ಳೆ ಲೋ ಯಾರ್ಕರ್ ಹಾಕಿ ಹೊಡಿಯೋಕ್ಕೂ ಆಗದೆ ಇದ್ದಂಗೆ ಒಂಚೂರು ಸ್ಟ್ರಗಲ್ನ ಪಡಿಸ್ತಾರೆ ನಮ್ಮ ರವೀಂದ್ರ ಜಡೇಜಾ ಮತ್ತು ಶಿವಮ್ ದುಬೆ ಅವ್ರಿಗೆ. ಒಟ್ಟಿನಲ್ಲಿ ಈ ಒಂದು ಮ್ಯಾಚ್ನ CSK ಅವರು ಸೋಲ್ತಾರೆ ಗುರು. ಬಟ್ ಈ ಮ್ಯಾಚ್ ಒಂಥರ ಒಂದು ಇಂಟೆನ್ಸಿಟಿ ಆಗಿತ್ತು ಗುರು ಕೊನೆ ತನಕ. ಬಟ್ ಒಂಚೂರು ಫಿಕ್ಸಿಂಗ್ ಅಂತಲೂ ಅನ್ನಿಸ್ತು. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಗುರು ಕಾಮೆಂಟ್ ಮಾಡಿ. ಅದೇನಾದ್ರು ಬೇರೆ ಟೀಮ್ಗೆ ಆಗಿದ್ದಿದ್ರೆ, ಮುಂಬೈ ಇಂಡಿಯನ್ಸ್ಗೆ ಏನಾದ್ರು ಆಗಿದ್ದಿದ್ರೆ ಅದನ್ನು ಅಂಪೇರ್ ಇಂಡಿಯನ್ಸ್ ಅಂತ ಮಾಡಿಬಿಡ್ತಿದ್ರು. ಬಟ್ ಇವಾಗ ಏನು ಮಾತಾಡಲ್ಲ ಗುರು, ಗೊತ್ತು RCB ಫ್ಯಾನ್ಸು. ಸರಿ ಗುರು, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.